ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ನ್ಯೂ ಎಜುಕೇಷನ್ ಸೊಸೈಟಿ ಹೊನ್ನಾವರದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ನೋಡಬಹುದು ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ನ್ಯೂ ಇಂಗ್ಲಿಷ್ ಸ್ಕೂಲ್ ಹೊನ್ನಾವರ, ಇಲ್ಲಿ ಖಾಲಿ ಇರುವ ಸಹ ಶಿಕ್ಷಕ ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನ್ಯೂ ಇಂಗ್ಲಿಷ್ ಸ್ಕೂಲ್ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯಾಗಿದೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಸುಮಾರು 2 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೊದಲೇದಾಗಿ ಸಹ ಶಿಕ್ಷಕ ಹುದ್ದೆಗೆ ನೇಮಕಾತಿ ಕನ್ನಡ ಭಾಷೆಯಾಗಿರುತ್ತದೆ. ಇಲ್ಲಿ ಮಾಧ್ಯಮ ಕೂಡ ಕನ್ನಡವಾಗಿರುತ್ತದೆ. ವಿದ್ಯಾರ್ಹತೆ MA BEd ಆಗಿರಬೇಕು. ಇಲ್ಲಿ ಯಾವುದೇ ರೀತಿಯ ಮೀಸಲಾತಿ ಕೂಡ ಇಲ್ಲಿ ಅನ್ವಯಿಸೋದಿಲ್ಲ. ಮತ್ತು ಇಲ್ಲಿ ವೇತನ ಶ್ರೇಣಿ ಕೂಡ ನೀವು ಇಲ್ಲಿ ನೋಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಹುದ್ದೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ದೈಹಿಕ ಶಿಕ್ಷಣ ಶಿಕ್ಷಕರು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿಷಯ ದೈಹಿಕ ಶಿಕ್ಷಣ. ಇಲ್ಲಿ ಕೂಡ ಮಾಧ್ಯಮ ಕೂಡ ಕನ್ನಡ ಮಾಧ್ಯಮ ಆಗಿರುತ್ತದೆ. ಡಿಗ್ರಿ ಮತ್ತು BPEd ಆದಂಥ ಅಭ್ಯರ್ಥಿಗಳು ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ರೀತಿಯ ಮೀಸಲಾತಿ ಕೂಡ ಇಲ್ಲಿ ಅನ್ವಯಿಸುವುದಿಲ್ಲ. ಜೊತೆಗೆ ಇಲ್ಲಿ ನೀವಿಲ್ಲಿ ವೇತನ ಶ್ರೇಣಿ ಕೂಡ ನೀವು ಇಲ್ಲಿ ಗಮನಿಸಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿನ ಸಲ್ಲಿಸಬೇಕಾದರೆ ನೋಡಬಹುದು ಇಲ್ಲಿ ಈ ಒಂದು ಪತ್ರಿಕಾ ಪ್ರಕಟಣೆಯಾದ ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲೆಗಳ ಮುಖಾಂತರ ನೀವು 21 ದಿನ ಒಳಗಾಗಿ ನೀವು ಈ ಮೇಲಿನ ಹುದ್ದೆಗಳಿಗೆ ನೀವಿಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತದೆ. ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲಾತಿಗಳನ್ನು ಕೂಡ ನೀವು ಸಂದರ್ಶನ ಸಂದರ್ಭದಲ್ಲಿ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ನೋಡಬಹುದು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಗಳಿಗೆ ನಿಮ್ಮ ಒರಿಜಿನಲ್ ದಾಖಲಾತಿಗಳನ್ನು ನೀವು ಇಲ್ಲಿ ಹೊಂದಿರತಕ್ಕಬೇಕಾಗುತ್ತದೆ. ಅರ್ಜಿಯೊಂದಿಗೆ ನೀವು 1500 ರೂಪಾಯಿ DDಯನ್ನು ಕೂಡ ನೀವು ಇಲ್ಲಿ DDಗಳ ಮುಖಾಂತರ ಬ್ಯಾಂಕ್ ಚಲನ ಮುಖಾಂತರ ನೀವು ಇಲ್ಲಿ ಕಟ್ಟಬೇಕಾಗುತ್ತದೆ. ಆ ಒಂದು ಪ್ರತಿಯನ್ನು ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲೆಗಳ ಪ್ರತಿಯನ್ನು ಅಧೀಕ್ಷಕರು ನ್ಯೂ ಎಜುಕೇಷನ್ ಸೊಸೈಟಿ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯವರ ಹೆಸರಿಗೆ ನೀವು ಪಡೆಯತಕ್ಕದ್ದಂತೆ DD ಹಣವನ್ನು ಕೂಡ ಇವರು ಯಾವುದೇ ರೀತಿಯಾಗಿ ನಿಮ್ಮನ್ನು ವಾಪಸ್ ಇವರು ಕೊಡುವುದಿಲ್ಲ ಅಂತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಗೆ ನೀವೇ ಖುದ್ದಾಗಿ ಭೇಟಿಯಾಗಿ ಅರ್ಜಿನ ಕೂಡ ನೀವಿಲ್ಲಿ ಸಲ್ಲಿಸಬಹುದು. ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆ ಒಂದು ಇಮೇಲ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಪತ್ರಿಕಾ ಪ್ರಕಟಣೆ ಮಾಡ್ತಾ ಇದ್ದಾರೆ ಇವರು. ಧಾರವಾಡ ಕೃಷಿ ವಿದ್ಯಾಲಯದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ಸಂಕೇಶ್ವರ ನಿರ್ವಹಣೆಯಲ್ಲಿರುವ DC ಅಂದರೆ ಡಯಾಸ್ ಪ್ರೋಗ್ರಾಮ್ ಒಂದು ಯೋಜನೆಯಲ್ಲಿ ಒಂದು ಫೆಸಿಲಿಟಿ ಅಂದರೆ ಇವರು ತಾತ್ಕಾಲಿಕ ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. 9/3/2026 ಅಭ್ಯರ್ಥಿಗಳಿಂದ ಇವರು ಮಾಡ್ತಾ ಇದ್ದಾರೆ. ನೇರ ಸಂದರ್ಶನ ಮೂಲಕ ಈ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಇಲ್ಲಿ ಲಾಗಿನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಕೂಡ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಅಮ್ಮಿನಬಾವಿ ಗ್ರೂಪ್ ಎಜುಕೇಷನ್ ಕಮಿಟಿ ಶ್ರೀ ಶಾಂತೇಶ್ವರ ಇಂಗ್ಲಿಷ್ ಮೀಡಿಯಂ ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ ಸ್ಕೂಲ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಸಂಸ್ಥೆಯು ಅಮ್ಮಿನಬಾವಿ ಧಾರವಾಡ ತಾಲೂಕು ಡಿಸ್ಟ್ರಿಕ್ಕು 581201. ಈ ಸಂಸ್ಥೆಯಲ್ಲಿ ಇವರು ಟೀಚರ್ಸ್ಗಳನ್ನು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ವಾಂಟೆಡ್ ಪಾರ್ಟ್ ಟೈಮ್ ಟೀಚರ್ಸ್ಗಳಿಗೆ ಇವರು ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ನೋಡಬಹುದು. HM ಹುದ್ದೆಗೆ ನೇಮಕಾತಿ DEd ಅಥವಾ BEd ಆಗಿರಬೇಕು. 5 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು. ಒಂದು ಹುದ್ದೆಗೆ ನೇಮಕಾತಿ. ಅಸಿಸ್ಟೆಂಟ್ ಟೀಚರ್ಗಳ ನೇಮಕಾತಿ NTC ಮತ್ತು DEdಗೆ ಒಟ್ಟು 2 ಹುದ್ದೆಗೆ ನೇಮಕಾತಿ. ಅಸಿಸ್ಟೆಂಟ್ ಟೀಚರ್ ಇಲ್ಲಿ ಕೂಡ DEd ಮತ್ತು BEd ಆಗಿರಬೇಕು. 5 ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇರುವ ಸಂಸ್ಥೆಯಲ್ಲಿ. ಅದೇ ರೀತಿಯಾಗಿ ಶ್ರೀ ಶಾಂತೇಶ್ವರ ಪ್ರೌಢಶಾಲೆ ಅಮ್ಮಿನಬಾವಿ ಧಾರವಾಡ ತಾಲೂಕು ಜಿಲ್ಲಾ ಕೂಡ ಧಾರವಾಡ ಆಗಿರುತ್ತದೆ. 581201. ಈ ಒಂದು ಶಾಲೆಯಲ್ಲಿ ಕೂಡ ಸಹಶಿಕ್ಷಕ ಹುದ್ದೆ ಕನ್ನಡ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಇದು ಸೈನ್ಸ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಒಂದು ಹುದ್ದೆ. ಸಹಶಿಕ್ಷಕರಿಗೆ ಕನ್ನಡ ಮಾಧ್ಯಮ, ಇಲ್ಲಿ ಕೂಡ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ ಸಬ್ಜೆಕ್ಟ್ ಹುದ್ದೆಗೆ. ಈ ಒಂದು ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ನೀವು ಮಾರ್ಚ್ 14 ಒಳಗಾಗಿ ನೀವು ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಮಾರ್ಚ್ 14 ಕೂಡ ನಿಮಗೂ 2026 10 ನಿಮ್ಮನ್ನು ಇವರು ನೇರ ಸಂದರ್ಶನ ಮುಖಾಂತರ ನಿಮ್ಮನ್ನು ಇವರು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಕರೆ ಮಾಡಿ ಅರ್ಜಿನ ಕೂಡ ಸಲ್ಲಿಸಬಹುದು. ಕಾರ್ಯಾಧ್ಯಕ್ಷ ಗೌರವ ಕಾರ್ಯದರ್ಶಿಗಳು ಅಮ್ಮಿನಬಾವಿ ಗ್ರೂಪ್ ಎಜುಕೇಷನ್ ಕಮಿಟಿ ಶ್ರೀ ಶಾಂತೇಶ್ವರ ಪ್ರೌಢಶಾಲೆ ಅಮ್ಮಿನಬಾವಿ ಧಾರವಾಡ. ಖುದ್ದಾಗಿ ನೀವು ಭೇಟಿಯಾಗಿ ಕೂಡ ಅರ್ಜಿನ ಕೂಡ ಸಲ್ಲಿಸಬಹುದು.
ಒಂದು ಅನುದಾನಿತ ಸಂಸ್ಥೆಯಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಶ್ರೀ ಗಣೇಶ್ ಸಂಸ್ಕೃತ್ ಜ್ಯೋತಿಷ ಪಾಠಶಾಲೆಯಲ್ಲಿ ಕೂಡ ಶಿಕ್ಷಕ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ನೇಮಕಾತಿ ಪ್ರಕಟಣೆ ಆಗ್ತಾ ಇದೆ. ಈ ಒಂದು ವಿಶ್ವವಿದ್ಯಾಲಯ ಕೂಡ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಗಣೇಶ್ ಸಂಸ್ಕೃತ ಜ್ಯೋತಿಷ ಪಾಠಶಾಲೆ ನಂಬರ್ 1465 ತಿರುವು ಕೃಷ್ಣಮೂರ್ತಿಪುರ ಮೈಸೂರಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆ ಹೆಸರು ನೋಡಬಹುದು. ಸಂಸ್ಕೃತ ಶಿಕ್ಷಕರು ಹುದ್ದೆಗೆ ನೇಮಕಾತಿ. ವೇತನ ಶ್ರೇಣಿ ಕೂಡ ನೀವು ಇಲ್ಲಿ ನೋಡ್ಕೊಂಡು ಅರ್ಜಿ ಸಲ್ಲಿಸಬಹುದು. ಒಂದು ಹುದ್ದೆಗೆ ನೇಮಕಾತಿ ಮೀಸಲಾತಿ ಬಿಂದು ಕೂಡ ನೀವು ಇಲ್ಲಿ ಗಮನಿಸಬಹುದು. ಪ್ರವರ್ಗ 1 ಅಭ್ಯರ್ಥಿಗಳು ಮೀಸಲಾತಿಯನ್ನು ನೀಡ್ತಾ ಇದ್ದಾರೆ. ವಿದ್ಯಾರ್ಥಿ ನೋಡಬಹುದು SLC ಸಂಸ್ಕೃತ ಸಾಹಿತ್ಯ, ಇಲ್ಲಿ ವಿದ್ವದ್ಧಮ್ಯ ಶಾಸ್ತ್ರಿ ಅಥವಾ BA ಸಂಸ್ಕೃತ ಮೇಜರ್ ಸಬ್ಜೆಕ್ಟನ್ನಾಗಿ ನೀವು ಇಲ್ಲಿ ಅಧ್ಯಯನವನ್ನು ಮಾಡಿರಬೇಕಾಗುತ್ತದೆ. ಈ ಮೇಲಿನ ಹುದ್ದೆಗೆ ನೀವಿಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದರೆ ಪ್ರತಿಜ್ಞಾಪಕಟಣೆಯಾದ 21 ದಿನ ಒಳಗಾಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಜೊತೆಗೆ 200 ರೂಪಾಯಿ DDಯನ್ನು ಕೂಡ ನೀವು ಇಲ್ಲಿ ಸಂದಾಯವನ್ನು ಮಾಡಬೇಕಾಗುತ್ತದೆ. ನೋಡಬಹುದು ಕಚೇರಿ ವಿಳಾಸ ಕಾರ್ಯದರ್ಶಿಗಳು ಶ್ರೀ ಗಣೇಶ್ ಸಂಸ್ಕೃತ್ ಜ್ಯೋತಿಷ ಪಾಠಶಾಲೆ ನಂಬರ್ 922 1ನೇ ಮುಖ್ಯ ರಸ್ತೆ, ಕಾಂತರಾಜು ಅರಸ್ ರಸ್ತೆ, ಲಕ್ಷ್ಮೀಪುರ, ಮೈಸೂರು 570004. ಈ ಅಡ್ರೆಸ್ಗೆ ನಿಮ್ಮ ಶೈಕ್ಷಣಿಕ ಎಲ್ಲ ದಾಖಲೆಗಳನ್ನು ಪೋಸ್ಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಒಂದು ಹೋಗಿ ನೀವು ವಿಸಿಟ್ ಕೂಡ ಮಾಡಿ ಅರ್ಜಿನ ಕೂಡ ಸಲ್ಲಿಸ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಈ ಒಂದು ಸಂಸ್ಥೆಯ ನೇಮಕಾತಿ. ಒಂದು ಸಂಸ್ಥೆಯು ಬೆಳಗಾವಿಯಲ್ಲಿ ಕಂಡುಬರುತ್ತೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ನೋಡಬಹುದು. ಇಲ್ಲಿ ಹೆಡ್ ಕ್ವಾರ್ಟರ್ ಬೆಳಗಾವಿ. ಈ ಒಂದು ಸಂಸ್ಥೆಯಲ್ಲಿ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮರಾಠಿ ಇದೊಂದು ಸಂಸ್ಥೆ ಆಗ್ತಾ ಇದೆ. ಇಲ್ಲಿ ಕೂಡ 26 ಫೆಬ್ರವರಿ 2026 ಒಂದು ಸ್ಯಾಂಕ್ಷನ್ ಪೋಸ್ಟ್ ಆಗಿರುತ್ತವೆ ಇವು. ಇಲ್ಲಿ ಕೂಡ ಬೆಳಗಾವಿ, ಬಿಜಾಪುರ, ಧಾರವಾಡ, ಗುಲ್ಬರ್ಗ, ಬಾಗಲಕೋಟೆಯಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 7 ಏಪ್ರಿಲ್ 2026 ರಿಂದ 13 ಏಪ್ರಿಲ್ 2026 ಒಳಗಾಗಿ ಈ ಕೆಳಗಿನ ಎಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆಗಳು ಕೂಡ ನೀವು ಇಲ್ಲಿ ನೋಡಬಹುದು. ಆಫೀಸರ್ ಇನ್ಚಾರ್ಜ್ ಹುದ್ದೆಗೆ ನೇಮಕಾತಿ, ಡೆಂಟಲ್ ಆಫೀಸರ್ ಹುದ್ದೆಗೆ ನೇಮಕಾತಿ, ಮತ್ತು ಇಲ್ಲಿ ಫಿಸಿಯೋಥೆರಪಿಸ್ಟ್ ಹುದ್ದೆಗೆ ನೇಮಕಾತಿ, ರೇಡಿಯೋಫೇರ್ ಹುದ್ದೆಗೆ ನೇಮಕಾತಿ, ಇಲ್ಲಿ ಅಸಿಸ್ಟೆಂಟ್ ಒಂದು ಹುದ್ದೆಗೆ ನೇಮಕಾತಿ, ಇಲ್ಲಿ ಪ್ಯಾರಾಸ್ಟಿಕ್ ಹುದ್ದೆಗೆ ನೇಮಕಾತಿ, ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆಗೆ ನೇಮಕಾತಿ, ಲ್ಯಾಬ್ ಅಸಿಸ್ಟೆಂಟ್, ಡೆಂಟಲ್ ಹೈಗಿನಿಸ್ಟ್, ಕ್ಲರ್ಕ್, ಡ್ರೈವರ್ ಇಷ್ಟೆಲ್ಲ ಹುದ್ದೆಗಳಿಗೆ ಈ ಒಂದು ಸಂಸ್ಥೆ ವತಿಯಿಂದ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳಿಗೆ ಕೂಡಲೇ ಅರ್ಜಿ ಕೂಡ ನೀವು ಸಲ್ಲಿಸಬಹುದು. KSRM ಕಾಲೇಜ್ ಆಫ್ ದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದೆ ಒಂದು ಸಂಸ್ಥೆಯಲ್ಲಿ. ಇಲ್ಲಿ ಕೂಡ ಇಲ್ಲಿ ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ನೇಮಕಾತಿ, ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ನೇಮಕಾತಿ, ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ಕೂಡ ಅದೇ ರೀತಿಯಾಗಿ ಬೋಧಕೇತರ ಸಿಬ್ಬಂದಿ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಲ್ಯಾಬ್ ಅಸಿಸ್ಟೆಂಟ್ ಒಂದು ಟೆಕ್ನಿಕಲ್ ಹುದ್ದೆಗೆ ನೇಮಕಾತಿ, ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳ ಮುಖಾಂತರ ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. BGS PU ಕಾಲೇಜ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಇಲ್ಲಿ ಕೂಡ ಲೆಕ್ಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಂಗ್ಲೀಷ್, ಬಯೋಲಜಿ, ಬಿಸ್ನೆಸ್ ಸ್ಟಡೀಸ್, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಒಂದು ಲೆಕ್ಚರ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಲೊಕೇಶನ್ ನೋಡಬಹುದು. ಜ್ಞಾನ ವಿಕಾಸ ಕ್ಯಾಂಪಸ್, ಮಧುರೈ ರೋಡ್, ಇಲ್ಲಿ ತೋಟಗೆರೆ, ಹೆಸಗಟ್ಟ, ಬೆಂಗಳೂರು ನಾರ್ತ್ 562123 ಈ ಒಂದು ಲೊಕೇಶನ್ ಆಗಿರುತ್ತೆ. ಡೇಟ್ ನೋಡಬಹುದು 11/3/2026 ಈ ಒಂದು ಲೆಕ್ಚರ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಟೈಮ್ ಕೂಡ ನೋಡಬಹುದು ನೀವು ಇಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕರೆ ಮಾಡಿ ಅರ್ಜಿನೂ ಕೂಡ ನೀವು ಸಲ್ಲಿಸಬಹುದು. ವಿವೇಕಾನಂದ್ ಇಂಟರ್ನ್ಯಾಷನಲ್ ಪಬ್ಲಿಕ್ CBSE ಸ್ಕೂಲಲ್ಲಿ ನೇಮಕಾತಿ, ಬೆಳಗ್ಗೆ 5-8-7-116 ಡಿಸ್ಟಿಕ್ ಬಾಗಲಕೋಟೆ ಆಗಿದೆ. ಈ ಒಂದು ಸಂಸ್ಥೆಯಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳನ್ನು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಈ ಕೆಳಗಿನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ಒಂದು ರೆಸ್ಯೂಮನ್ನು ಕೂಡ ಆ ಸಂಸ್ಥೆ ಒಂದು ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಇಂಟರ್ವ್ಯೂ ಡೇಟ್ ಕೂಡ ನೋಡಬಹುದು 8/3/2026 10:30 ರಿಂದ 4 ಗಂಟೆ ಒಳಗಾಗಿ ಇವರು ನಿಮ್ಮನ್ನು ನೇರ
ನೇರ ನೇಮಕಾತಿ ಮುಖಾಂತರ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹುದ್ದೆಗಳು ನೋಡ್ಬೋದು, ಟೀಚರ್ ಹುದ್ದೆಗೆ ನೇಮಕಾತಿ, ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 6 to 10 ಕ್ಲಾಸ್ಗಳಿಗೆ ಇಲ್ಲಿ ಬೋಧನೆ ಮಾಡಬೇಕಾಗುತ್ತದೆ. 2 ಹುದ್ದೆಗೆ ನೇಮಕಾತಿ, ಕನ್ನಡ ಟೀಚರ್ಗೆ ನೇಮಕಾತಿ 2 ಹುದ್ದೆ, ಮ್ಯಾಥಮೆಟಿಕ್ಸ್ MSc BEd ಆಗಿರಬೇಕು 2 ಹುದ್ದೆಗೆ ನೇಮಕಾತಿ, ಸೈನ್ಸ್ 2 ಹುದ್ದೆಗೆ ನೇಮಕಾತಿ, ಸೋಷಿಯಲ್ ಸೈನ್ಸ್ ಟೀಚರ್ಗೆ ನೇಮಕಾತಿ ಒಟ್ಟು 2 ಹುದ್ದೆಗೆ ನೇಮಕಾತಿ, PE ಟೀಚರ್ಗಳಿಗೆ ನೇಮಕಾತಿ 2 ಹುದ್ದೆಗೆ ನೇಮಕಾತಿ, ಮ್ಯೂಸಿಕ್ ಟೀಚರ್ಸ್ಗಳ ನೇಮಕಾತಿ, ನೀವು ಮ್ಯೂಸಿಕ್ನಲ್ಲಿ ವಿದ್ವತ್ MA ಇನ್ ಮ್ಯೂಸಿಕ್ ಆಗಿರಬೇಕು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಹಾಸ್ಟೆಲ್ಗಳಿಗೂ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟು 2 ಹುದ್ದೆಗೆ ಈ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾರೆ. ಹ್ಯಾಂಡ್ಸಮ್ ಸ್ಯಾಲ್ರಿ ಕೂಡ ಮತ್ತು ವಿತ್ ಮತ್ತು ಆ್ಯಂಡ್ ಇಲ್ಲಿ ಫುಡ್ ಅಕಾಮಡೇಷನ್ ಕೂಡ ನಿಮಗೆ ಇವರು ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. PM ಶ್ರೀ ಕೇಂದ್ರೀಯ ವಿದ್ಯಾಲಯ ಜಾಲಹಳ್ಳಿ ಬೆಂಗಳೂರು 560015 ಈ ಒಂದು ಸಂಸ್ಥೆಯ ನೇಮಕಾತಿ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾರೆ. ಕೆಲವಷ್ಟು ಹುದ್ದೆಗಳನ್ನು ನೋಡಬಹುದು. 2026-27 ಸಾಲಿಗೆ ನೋಡಬಹುದು. ಇಲ್ಲಿ ಇಂಟರ್ವ್ಯೂ ಡೇಟ್ ಕೂಡ ನೋಡಬಹುದು 10/3/2026 ಥರ್ಡ್ಸೇ ಆಗಿರ್ತದೆ. ಟೈಮ್ ಕೂಡ ನೋಡಬಹುದು 8ರಿಂದ 9:30 ಒಳಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹುದ್ದೆಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಮೊದಲನೇದಾಗಿ ಪೋಸ್ಟ್ ಗ್ರಾಜ್ಯುಯೇಟ್ ಟೀಚರ್ಸ್ಗಳಿಗೆ ನೇಮಕಾತಿ. ಅಲ್ಲಿ ಕೂಡ ಬಯೋಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಫಿಸಿಕಾಲಜಿ, ಸೋಷಿಯಾಲಜಿ ಮತ್ತು ಯೋಗ ಟೀಚರ್ಗಳ ನೇಮಕಾತಿ. ಅದೇ ರೀತಿಯಾಗಿ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ಗಳ ನೇಮಕಾತಿ. ಅಲ್ಲಿ ಕೂಡ ಇಂಗ್ಲೀಷ್, ಹಿಂದಿ, ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಆ್ಯಂಡ್ ಸಂಸ್ಕೃತ ಮತ್ತು ಕಂಪ್ಯೂಟರ್ ಟೀಚರ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ದಿನಾಂಕ 11/3/2026 ವೆನ್ಸ್ಡೇ ಇಲ್ಲಿ ಟೈಮ್ ಕೂಡ ನೋಡಬಹುದು 8ರಿಂದ ಬೆಳಗ್ಗೆ 9:30 ಒಳಗೆ ನೇಮಕಾತಿ. ಅಲ್ಲಿ ಕೂಡ ಇಲ್ಲಿ ಪ್ರೈಮರಿ ಟೀಚರ್ಸ್ಗೆ ಅಂದರೆ ಇಲ್ಲಿ PRT ಹುದ್ದೆಗೆ ನೇಮಕಾತಿ, ವೆಕೇಷನ್ ಸ್ಕಿಲ್ ಕೂಡ ಇವರು ನೀಡ್ತಾ ಇದ್ದಾರೆ. ಅಲ್ಲಿ ಕೂಡ ಬಾಲವಂತಿಕಾ ಟೀಚರ್ಸ್ಗಳ ನೇಮಕಾತಿ, UKG ಸೆಕ್ಷನ್ಗೆ, ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕೋಚ್ಗಳ ನೇಮಕಾತಿ, ನರ್ಸ್ಗಳ ನೇಮಕಾತಿ, ಡಾಕ್ಟರ್, ಸ್ಪೆಷಲ್ ಎಜುಕೇಟರ್, ಕೌನ್ಸಿಲರ್ ಹುದ್ದೆಗೆ, ಬ್ರಾಸ್ ಬ್ಯಾಂಡ್ ಟ್ರೈನರ್ ಹುದ್ದೆಗೆ, PRT ಕನ್ನಡ ಟೀಚರ್ಗೆ, ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗಳಿಗೆ, ಮ್ಯೂಸಿಕ್, ಡಾನ್ಸ್, ಯೋಗ ಮತ್ತು ವೆಕೇಷನಲ್ ಇನ್ಸ್ಟಿಟ್ಯೂಟ್ ಹುದ್ದೆಗೆ ಇವರು ಇಷ್ಟೆಲ್ಲ ಹುದ್ದೆಗಳಿಗೆ ಈ ಒಂದು ಸಂಸ್ಥೆ ವತಿಯಿಂದ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನೀವು ಕರೆ ಮಾಡಿ ಪಡ್ಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದೆ. ರಾಜಾಜಿನಗರ ಬ್ರಾಂಚಲ್ಲಿ ನೇಮಕಾತಿ. ಈ ಒಂದು ಸಂಸ್ಥೆಯಲ್ಲಿ ಕೂಡ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ನೇಮಕಾತಿ. ಇಲ್ಲಿ ಕೂಡ ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ಗಳು ಇಂಗ್ಲೀಷ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ. SSC ಟೀಚರ್ಗೆ, ಕನ್ನಡ ಟೀಚರ್, ಡಾನ್ಸ್ ಟೀಚರ್, ಇಲ್ಲಿ ಬಾಸ್ಕೆಟ್ಬಾಲ್ ಟೀಚರ್, ಚೆಸ್ ಟೀಚರ್, ಡೈ ಟೀಚರ್, ಪ್ರೀ ಪ್ರೈಮರಿ ಟೀಚರ್, ಮ್ಯೂಸಿಕ್ ಟೀಚರ್ಗಳಿಗೆ ಇಷ್ಟೆಲ್ಲ ಹುದ್ದೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಎಲಿಜಿಬಿಲಿಟಿ ನೋಡ್ಬೋದು ನೀವು ಇಲ್ಲಿ ರಿವೆಲೆಂಟ್ ಡಿಗ್ರಿಲಿ ಹೊಂದಿರಬೇಕು ಆಯಾ ಸಬ್ಜೆಕ್ಟ್ನಲ್ಲಿ. ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಕೂಡ ನೀವು ಇಲ್ಲಿ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಕಾಂಟ್ಯಾಕ್ಟ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಆ ಒಂದು ಸಂಸ್ಥೆಯ ಇಮೇಲ್ಗೆ ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಫೀಮೇಲ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದೆ ನೋಡಬಹುದು. ಪ್ಲೇ ಗ್ರೂಪ್, ನರ್ಸರಿ, UKG, LKG 1 to 7 ಸ್ಟ್ಯಾಂಡರ್ಡ್ ಒಳಗೆ ನೇಮಕಾತಿ ಮಾಡ್ಕೊಳ್ತಾರೆ. KME ಚಾರಿಟಬಲ್ ಟ್ರಸ್ಟ್ ಸಿಂದಗಿಯಲ್ಲಿ ನೇಮಕಾತಿ. ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್, ಕನ್ನಡ, ಹಿಂದಿ ಟೀಚರ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆಯ ಟೀಚಿಂಗ್ ಸ್ಕಿಲ್ ಇರಬೇಕಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಪ್ರೆಷರ್ ಕೂಡ ಇವರು ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಇತ್ತೀಚಿನ ಬಯೋಡಾಟಾವನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಬಿಹೈಂಡ್ ಅಂಬೇಡ್ಕರ್ ಸರ್ಕಲ್, ಸಿಂದಗಿ ತಾಲೂಕು, ಡಿಸ್ಟಿಕ್, ವಿಜಯಪುರ, ಸ್ಟೇಟ್, ಕರ್ನಾಟಕ, ಇಂಡಿಯಾ ಆ ಒಂದು ಸಂಸ್ಥೆ ಇದು ಲೊಕೇಶನ್ ಆಗಿರುತ್ತದೆ. ನೀವು ಇಲ್ಲಿ ಅರ್ಜಿ ಕೂಡ ಸಲ್ಲಿಸಬಹುದು. ಈ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ನೋಡಬಹುದು. ಹೊಳೆಹೊನ್ನೂರು ರೋಡ್, ಗುರುಪುರ, ಶಿವಮೊಗ್ಗ, ಕರ್ನಾಟಕದಲ್ಲಿ ಕಂಡುಬರುವಂಥ ಸಂಸ್ಥೆಯಾಗಿದೆ. ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕೂಡ ಟೀಚರ್ಸ್ಗಳ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ ಟೀಚರ್ಗೆ ಇಲ್ಲಿ ನೇಮಕಾತಿ 7ರಿಂದ 10ನೇ ತರಗತಿಗಳಿಗೆ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಇಂಗ್ಲೀಷ್ ಟೀಚರ್ಗೆ ನೇಮಕಾತಿ, ಸೋಷಿಯಲ್ ಟೀಚರ್ಗಳಿಗೆ ನೇಮಕಾತಿ, ಮಾಂಟೆಸರಿ ಟೀಚರ್ಗಳ ನೇಮಕಾತಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ JEE ಮತ್ತು ನೀಟ್ಗಳಿಗೆ ಇಲ್ಲಿ ಕೋಚಿಂಗ್ ಮಾಡಲು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ನಾನ್ ಟೀಚಿಂಗ್ ಹುದ್ದೆಗೆ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಕೂಡ ಲೈಬ್ರರಿಯನ್ ಮೇಲ್ ಮತ್ತು ಫೀಮೇಲ್ ಹುದ್ದೆಗೆ ನೇಮಕಾತಿ, ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಎಲಿಜಿಬಿಲಿಟಿ ನೋಡಬಹುದು. ಇಂಗ್ಲೀಷ್ನಲ್ಲಿ ನೀವು ಇಲ್ಲಿ ಬೋಧನೆಯನ್ನು ಮಾಡಬೇಕಾಗುತ್ತದೆ. ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ ಅವರಿಗೆ ಮೊದಲ ಆದ್ಯತೆಯನ್ನು ಕೂಡ ನೀಡ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಆ ಸಂಸ್ಥೆ ಒಂದು ಇಮೇಲ್ಗೆ ರವಾನಿಸಬೇಕಾಗುತ್ತದೆ. ಅದೇ
ಅದೇ ರೀತಿಯಾಗಿ ಫುಡ್ ಮತ್ತು ಅಕೊಮಡೇಷನ್ ಕೂಡ ಇವರು ನೀಡ್ತಾ ಇದ್ದಾರೆ. ಈ ರೀತಿಯಾಗಿ ಇಲ್ಲಿ SMET ಒಂದು ಸಂಸ್ಥೆ ವತಿಯ ನೇಮಕಾತಿ, ದೊಡ್ಡ ಮನೆ ಟ್ಯೂಷನ್ ಕ್ಲಾಸಸ್ ಧಾರವಾಡದಲ್ಲಿ ನೇಮಕಾತಿ, ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೋಡ್ಬೋದು. ಇಲ್ಲಿ ವಸತಿ ಸಹಿತ ರೆಸಿಡೆನ್ಸಿ ಸ್ಕೂಲ್ ಆಗಿದೆ. ಇಲ್ಲಿ ಕೂಡ ಬೋಧಕೇತರ ಸಿಬ್ಬಂದಿಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ನೋಡ್ಬೋದು ನೀವು ಇಲ್ಲಿ. ಮೊದಲನೇದಾಗಿ ಗಣಿತ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ MSc B.Ed ಆಗಿರಬೇಕು, ಇಲ್ಲಾಂದರೆ BSc B.Ed ಆಗಿರಬೇಕು, CBZ PCM ಕೂಡ ಆಗಿರಬೇಕು. ಇಂಗ್ಲೀಷ್ ಮಾಧ್ಯಮದಲ್ಲಿ 6 ಹುದ್ದೆಗೆ ನೇಮಕಾತಿ, ಕನ್ನಡ ಮಾಧ್ಯಮದಲ್ಲಿ 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ವಿಜ್ಞಾನ ಶಿಕ್ಷಕರು ಇಂಗ್ಲೀಷ್ ಮಾಧ್ಯಮದಲ್ಲಿ 2 ಹುದ್ದೆ, ಕನ್ನಡ ಮಾಧ್ಯಮದಲ್ಲಿ 2 ಹುದ್ದೆ. ನಂತರ ಇಲ್ಲಿ ಇಂಗ್ಲೀಷ್ ಶಿಕ್ಷಕರ ಹುದ್ದೆಗೆ ನೇಮಕಾತಿ MA B.Ed ಅಥವಾ D.Ed ಆಗಿರಬೇಕು ಇಂಗ್ಲೀಷ್ನಲ್ಲಿ. ಇಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ 2 ಹುದ್ದೆ, ಕನ್ನಡ ಮಾಧ್ಯಮದಲ್ಲಿ 2 ಹುದ್ದೆ. ಕನ್ನಡ ಶಿಕ್ಷಕರ ನೇಮಕಾತಿ ಇಲ್ಲಿ ಕೂಡ ಇಂಗ್ಲೀಷ್ನಲ್ಲಿ 4 ಹುದ್ದೆ, ಕನ್ನಡದಲ್ಲಿ 2 ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಈ ಸಂಸ್ಥೆ. ಅದೇ ರೀತಿಯಾಗಿ ಬೋಧಕೇತರ ಸಿಬ್ಬಂದಿಗಳ ನೇಮಕಾತಿ, ಕೋಆರ್ಡಿನೇಟರ್ ಹುದ್ದೆಗೆ ನೇಮಕಾತಿ, MSc B.Ed BSc B.Ed MA B.Ed ಆದಂಥ ಅಭ್ಯರ್ಥಿಗಳು 3 ಹುದ್ದೆಗೆ ನೇಮಕಾತಿ. ಕೌನ್ಸಿಲರ್ ಹುದ್ದೆಗೆ ನೇಮಕಾತಿ, MBA BBM BCom MCom ಆದಂಥ ಅಭ್ಯರ್ಥಿಗಳು 3 ಹುದ್ದೆಗೆ ನೇಮಕಾತಿ. ಆಡಳಿತಾಧಿಕಾರಿ ಹುದ್ದೆಗೆ ನೇಮಕಾತಿ, ಒಟ್ಟು 3 ಹುದ್ದೆಗೆ ನೇಮಕಾತಿ. ಬಾಲಕಿಯರ ಹಾಸ್ಟೆಲ್ ವಾರ್ಡನ್ ನೇಮಕಾತಿ 8 ಹುದ್ದೆಗೆ ನೇಮಕಾತಿ. ಬಾಲಕ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ನೇಮಕ 10 ಹುದ್ದೆ. ಅಡುಗೆ ಭಟ್ಟರು 3, ಅಡುಗೆ ಸಹಾಯಕರು 3, ಸ್ವಚ್ಛತಾ ಕಾರ್ಯ 5 ಹುದ್ದೆ, ಕಾವಲುಗಾರ 5 ಹುದ್ದೆ, ಚಾಲಕರು 5 ಹುದ್ದೆ, ಕ್ಲೀನರ್ 5 ಹುದ್ದೆ. ಅದೇ ರೀತಿಯಾಗಿ ಇಷ್ಟೆಲ್ಲ ಹುದ್ದೆಗಳನ್ನು ಈ ಒಂದು ಸಂಸ್ಥೆಯು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಇತ್ತೀಚಿನ ವಿವರಗಳಿದ್ದಂಥ ರೆಸ್ಯೂಮನ್ನು ಕೂಡ ನೀವು 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳ ಮುಖಾಂತರ ನೀವು ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ. ಸಂದರ್ಶನ ದಿನಾಂಕವನ್ನು ಕೂಡ ನೋಡಬಹುದು. 14/3/2026 ಬೆಳಗ್ಗೆ 10ರಿಂದ ಸಂಜೆ 5:30 ಒಳಗಾಗಿ ನೀವು ಇಲ್ಲಿ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತದೆ. ಸ್ಥಳ ನೋಡಬಹುದು, ವಿವೇಕಾನಂದ್ ಸರ್ಕಲ್, ಮೊದಲನೇ ಮಹಡಿ, ಲಲಿತಾ ಆರ್ಕಿಡ್ ಬಿಲ್ಡಿಂಗ್, ಮಿಲಿಟರಿ ಕ್ಯಾಂಟೀನ್ ರೋಡ್, ಫ್ಲಾಟ್ ನಂಬರ್ 5, ಸಪ್ತಾಪರ ಬಾವಿ ಹತ್ತಿರ, ಧಾರವಾಡ 580001. ಈ ಒಂದು ಸ್ಥಳದಲ್ಲಿ ನಿಮ್ಮನ್ನು ಇವರು ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ ಕೂಡ ಇಲ್ಲಿ ನೋಡ್ಬೋದು. 4/4/2026 ಕ್ಲಾಸ್ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗೂ ಅರ್ಜಿ ಕೂಡ ಸಲ್ಲಿಸಬಹುದು. ರೈಲ್ ವತಿಯಿಂದ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಸುರಕ್ಷಿತ ಚೀಟ್ಸ್ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ. ಈ ಒಂದು ಸಂಸ್ಥೆಯಲ್ಲಿ ಶಾಖಾ ವ್ಯವಸ್ಥಾಪಕರ ಹುದ್ದೆಗೆ ಇವರು ನೇರ ಸಂದರ್ಶನ ಮುಖಾಂತರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 20 ವರ್ಷಗಳಿಂದ ಈ ಒಂದು ಚೀಟ್ ಫಂಡ್ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದೆ ಈ ಒಂದು ಸಂಸ್ಥೆಯು. ಈ ಸಂಸ್ಥೆಯಲ್ಲಿ ನೋಡಬಹುದು, ಶಾಖಾ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಲು ಅನುಭವ ಹೊಂದಿರುವ ಪ್ರತಿಷ್ಠಿತ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು, ವಿಮೆ ಸಂಸ್ಥೆಗಳ ನಿವೃತ್ತ ಅಧಿಕಾರಿಗಳು ಈ ಒಂದು ಹುದ್ದೆಗೆ ನೀವು ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ನೇರ ಸಂದರ್ಶನ ಇಲ್ಲಿ ದಿನಾಂಕ ನೋಡಬಹುದು, 10/11 ಮಾರ್ಚ್ 2026. ಸಮಯ 11ರಿಂದ 1:30 ಗಂಟೆಯವರೆಗೆ ಮತ್ತು 2:30ರಿಂದ 5:30 ಗಂಟೆಯವರೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸ್ಥಳ ನೋಡಬಹುದು, ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ MS ಆಯಿಲ್ ಕೇಂದ್ರ ಕಚೇರಿ 36 ಕನ್ನಿಂಗ್ಹ್ಯಾಮ್ ರಸ್ತೆ, ಬೆಂಗಳೂರು 56000052. ಈ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ನೇರ ಸಂದರ್ಶನಕ್ಕೆ ಇಲ್ಲಿ ಹಾಜರಾಗಬಹುದು ಅಂತೇಳಿ ಇವರು ಹೇಳ್ತಾ ಇದ್ದಾರೆ. PM ಶ್ರೀ ಕೇಂದ್ರೀಯ ವಿದ್ಯಾಲಯ ಬಾಗಲಕೋಟದಲ್ಲಿ ನೇಮಕಾತಿ, ನವನಗರ ಸೆಕ್ಟರ್ 63A ಬಾಗಲಕೋಟೆ 587102. ಈ ಒಂದು ಕೇಂದ್ರೀಯ ಶಾಲೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡ್ಬೋದು. ನವನಗರ್ ಸೆಕ್ಟರ್ 63 ಬಾಗಲಕೋಟೆಯಲ್ಲಿ ಕಂಡುಬರ್ತದೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಇವರು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇವರು ಇಲ್ಲಿ ಬೇಸಿಕ್ ಅಂದರೆ ಅವರು ಒಂದು ಅಂದರೆ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಇವರು ನೇಮಕಾತಿ ಮಾಡ್ಕೊಳ್ತಾ 2026-27ನೇ ಸಾಲಿಗೆ ನೋಡ್ಬೋದು. ರಿಜಿಸ್ಟ್ರೇಷನ್ ಸಮಯ ನೋಡ್ಬೋದು, ಬೆಳಗ್ಗೆ 8:00ರಿಂದ 9:00ವರೆಗೆ ರಿಜಿಸ್ಟ್ರೇಷನ್ ಇವರು ಮಾಡ್ಬೋದು. ಈ ಒಂದು PM ಶ್ರೀ ಕೇಂದ್ರೀಯ ವಿದ್ಯಾಲಯ ಬಾಗಲಕೋಟೆಯಲ್ಲಿ ಕೆಲವಷ್ಟು ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ತಾರೆ. ಡೇಟ್ ನೋಡ್ಬೋದು, 11/3/2026. ಈ ಕೆಳಗಿನ ಹುದ್ದೆಗಳನ್ನು ಇವರು ಅಂದರೆ ಒಂದು ಸಂದರ್ಶನ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ TGT ಹುದ್ದೆಗೆ ನೇಮಕಾತಿ, ಅಲ್ಲಿ ಕೂಡ ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ಗಳ ನೇಮಕಾತಿ. ನಂತರ ಇಲ್ಲಿ ಪ್ರೈಮರಿ ಟೀಚರ್ಸ್ಗಳನ್ನು ಕೂಡ ಅವರು ನೇಮಕಾತಿ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ನಾನ್ ಟೀಚಿಂಗ್ ಹುದ್ದೆಗೂ ಕೂಡ ನೇಮಕಾತಿ ಮಾಡ್ಕೊಳ್ತಾರೆ. ಸ್ಟಾಫ್ ನರ್ಸ್, ಕೌನ್ಸಿಲರ್ಸ್, ಸ್ಪೆಷಲ್ ಎಜುಕೇಷನ್, ಕಂಪ್ಯೂಟರ್, ಕನ್ನಡ ಟೀಚರ್, ಕೋಚ್, ಯೋಗ, ಸ್ಪೋರ್ಟ್ಸ್, ಮ್ಯೂಸಿಕ್ ಟೀಚರ್, ವೆಕೇಷನ್ ಟೀಚರ್ಗಳು ಕೂಡ ಇವರು ನೇಮಕಾತಿಯನ್ನು
ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಇತ್ತೀಚಿನ ಎಲ್ಲ ಶೈಕ್ಷಣಿಕ ದಾಖಲಾತಿಗಳ ಮುಖಾಂತರ ಜೊತೆಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೊಂದಿರುವಂಥ ಸರ್ಟಿಫಿಕೇಟ್ ನೀವು ಸೆಲ್ಫ್ ಅಟೆಸ್ಟೆಡ್ ಮಾಡಿಕೊಂಡು ಜೊತೆಗೆ ಅದೇ ರೀತಿಯಾಗಿ 2 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೆಗೆದುಕೊಂಡು ನೀವು ಇಲ್ಲಿ ಇಂಟರ್ವ್ಯೂಗೆ ಹಾಜರಾಗಬೇಕಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ಈ ಕೂಡಲೇ ಆ ಒಂದು ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ, ಇಲ್ಲಾಂದರೆ ಆ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ಇಲ್ಲಿ ರವಾನಿಸಬೇಕಾಗುತ್ತದೆ. ಇದೇ ರೀತಿ ಮಾಹಿತಿಯಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.